ನೋಡಿ, ಇತಿಹಾಸ ಅಂದ್ರೆ ಹೀಗೆ ಇರುತ್ತೆ, ಸತ್ಯ ಅಂದ್ರೆ ಹೀಗೆ ಇರುತ್ತೆ. ರಾಮ ಮಂದಿರದ ತೀರ್ಪನ್ನ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಜಡ್ಜು ತೀರ್ಪನ್ನ ಬರಿತಾ ಇದ್ರು. 3 ದಿನಗಳ ಕಾಲ ನ್ಯಾಯಾಧೀಶರು ತೀರ್ಪು ಬರಿತಾ ಇರಬೇಕಾದ್ರೆ 3 ದಿನಗಳ ಕಾಲ ಶ್ರೀರಾಮನ ಬಂಟ ಹನುಮಂತ ಕೋರ್ಟ್ ಕಿಟಕಿಯಲ್ಲಿ ಬಂದು ಕೂತ್ಕೊಂಡಿದ್ನಂತೆ. ಆಗ ಆಶ್ಚರ್ಯ ಆಯ್ತು ನ್ಯಾಯಾಧೀಶರಿಗೆ. ವಿಚಾರ ಮಾಡ್ತಾರೆ, ಓ ಸತ್ಯ ಇದೆ ಇದರಲ್ಲಿ ಅಂತ ಹೇಳಿ ರಾಮ ಮಂದಿರದ ಪರ ತೀರ್ಪು ಕೊಟ್ರಲ್ಲ, ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಶ್ರೀರಾಮಚಂದ್ರನ ಬಂಟ ಹನುಮಂತನ ಆಶೀರ್ವಾದ ಆಗಿದೆ. ಅದು ಯಾರು ಪೋಸ್ಟರ್ ಹೀಗೆ ಕೂತ್ಕೊಂಡಿದ್ರಲ್ಲ ಅಲ್ಲೇ ಹೋಗಿದ್ದಾನೆ ಹನುಮಂತ. ಯಾವ ದುಷ್ಟ ಶಕ್ತಿಯು ಕೂಡ ನಮ್ಮನ್ನ ತಡೆಯೋಕ್ಕಾಗಲ್ಲ. ನಿಶ್ಚಿತವಾಗಿ ರೈತರಿಗೆ ಜಯ ಸಿಗುತ್ತೆ. ಇವತ್ತಿನ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ. ಈ ಹೋರಾಟ 3 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಕೊನೆಯ ದಿನ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಕರೆಸಿ ವಕ್ಫ್ ಬೋರ್ಡ್ ಕುತಂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡುವುದಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಈ 3 ದಿನಗಳ ಧರಣಿ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾರೆ. ನೋಡಿ, ಇತಿಹಾಸ ಅಂದ್ರೆ ಹೀಗೆ ಇರುತ್ತೆ, ಸತ್ಯ ಅಂದ್ರೆ ಹೀಗೆ ಇರುತ್ತೆ. ರಾಮ ಮಂದಿರದ ತೀರ್ಪನ್ನ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಜಡ್ಜು ತೀರ್ಪನ್ನ ಬರಿತಾ ಇದ್ರು. 3 ದಿನಗಳ ಕಾಲ ನ್ಯಾಯಾಧೀಶರು ತೀರ್ಪು ಬರಿತಾ ಇರಬೇಕಾದ್ರೆ 3 ದಿನಗಳ ಕಾಲ ಶ್ರೀರಾಮನ ಬಂಟ ಹನುಮಂತ ಕೋರ್ಟ್ ಕಿಟಕಿಯಲ್ಲಿ ಬಂದು ಕೂತ್ಕೊಂಡಿದ್ನಂತೆ. ಆಗ ಆಶ್ಚರ್ಯ ಆಯ್ತು ನ್ಯಾಯಾಧೀಶರಿಗೆ. ವಿಚಾರ ಮಾಡ್ತಾರೆ, ಓ ಸತ್ಯ ಇದೆ ಇದರಲ್ಲಿ ಅಂತ ಹೇಳಿ ರಾಮ ಮಂದಿರದ ಪರ ತೀರ್ಪು ಕೊಟ್ರಲ್ಲ, ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಶ್ರೀರಾಮಚಂದ್ರನ ಬಂಟ ಹನುಮಂತನ ಆಶೀರ್ವಾದ ಆಗಿದೆ. ಅದು ಯಾರು ಪೋಸ್ಟರ್ ಹೀಗೆ ಕೂತ್ಕೊಂಡಿದ್ರಲ್ಲ ಅಲ್ಲೇ ಹೋಗಿದ್ದಾನೆ ಹನುಮಂತ. ಯಾವ ದುಷ್ಟ ಶಕ್ತಿಯು ಕೂಡ ನಮ್ಮನ್ನ ತಡೆಯೋಕ್ಕಾಗಲ್ಲ. ನಿಶ್ಚಿತವಾಗಿ ರೈತರಿಗೆ ಜಯ ಸಿಗುತ್ತೆ. ಇವತ್ತಿನ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ. ಈ ಹೋರಾಟ 3 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಕೊನೆಯ ದಿನ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಕರೆಸಿ ವಕ್ಫ್ ಬೋರ್ಡ್ ಕುತಂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡುವುದಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಈ 3 ದಿನಗಳ ಧರಣಿ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾರೆ.